ಎಷ್ಟು ಚಂದ ಇತ್ತು ಗೊತ್ತಾ. ಲೈವ್ ಕ್ಯಾಮರಾ ಸ್ಟೇಜ್ ಹಾಕಿದ್ದಾರೆ. ಇಷ್ಟು ವರ್ಷ ಟಿವಿಯಲ್ಲೋ ಮೊಬೈಲಲ್ಲೋ ಮಹಾಶಿವರಾತ್ರಿ ಆಚರಣೆ ನಾನು ಕಾಣ್ತಿದ್ದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇದೆಲ್ಲ ಕಾಣ್ತಿದ್ರಲ್ಲ ಸುತ್ತಮುತ್ತ. ಇದು ಆಶ್ರಮ, ಹೊರಗಿನ ಪಬ್ಲಿಕ್ಗೆಲ್ಲ ಅಲೋಡ್ ಇಲ್ಲ. ಊರಿಗೆ ಬರ್ತದೆ. ಹಾಂ ಇಲ್ಲ, ಇದು ಅಡ್ಡದಾರಿ ಇದಾನೆ, ಅಲ್ಲಿಲ್ಲ ಇದೆಲ್ಲ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ್. ಎಲ್ಲ ಗಮ್ಮತ್ತಾಗಿದ್ರಿ ಅಲ್ಲ. ಸೊ ಇವತ್ತು ಒಂದು ಸ್ಪೆಷಲ್ ಡೇ. ನಾವು ಬೆಂಗಳೂರಿಗೆ ಬಿಟ್ಟಿದ್ದಷ್ಟೇ, ಗಂಟೆ ಎಷ್ಟು 8:15 7:45 ಮನೆಯಿಂದ ಹೊರಟಿತ್ತು. ಸೊ ಇವತ್ತಿನ ಸ್ಪೆಷಲ್ ಡೇ ಇವತ್ತು ಮತ್ತು ನಾಳೆ ಅವ್ರು ನಾಡಿದ್ದು 3 ದಿನ ಒಂದು ಸ್ವಲ್ಪ ಸ್ಪೆಷಲ್ ಆಗಿರೋದು. ಅಂತಕ್ಕಂದರೆ ನಾವು ಹೋಗ್ತೈತೆ ಕೊಯಂಬತ್ತೂರಿಗೆ ಈಶಾ ಫೌಂಡೇಶನ್ಗೆ, ಈಶಾ ಸೆಂಟರ್. ಸೊ ಶಿವರಾತ್ರಿ ಹತ್ರ ಬಂದು, ಶಿವರಾತ್ರಿ ನಾಳೆನೇ ಶಿವರಾತ್ರಿ 15th ಈವ್ನಿಂಗ್ ಟು 16th ಮಾರ್ನಿಂಗ್ ಟಿಲ್ ಅರ್ಲಿ ಮಾರ್ನಿಂಗ್ ಇರುತ್ತೆ. ಸೊ ಆ ಇವೆಂಟಿಗೆ ನಮಗೆ ಇನ್ವೈಟ್ ಮಾಡಿದ್ರು. ಸೊ ನಾವು ಅದೇ ನಂಗೆ ಎಷ್ಟು ದಿನದಿಂದ ಆಸೆ ಇದ್ದೈತೆ ಹೋಯ್ಕಂತ, ತುಂಬ ಆಸೆ ಇದ್ದೈತೆ. ನಾನು ಹೇಳಿದ್ನಲ್ಲ ಮುಂಚೆ ಕೆಲವು ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ, ನಂಗೆ ವಾಲಂಟಿಯರ್ ಆಯ್ಕಂತ ಆಸೆ ಇದ್ದಿತ್ತು. ಸೊ ನಾನೆಲ್ಲ ಹುಡುಕ್ತಿದ್ದೆ ಇದೆ ಬೆಂಗಳೂರಲ್ಲಿ ಹೆಂಗೆ ವಾಲಂಟಿಯರ್ ಆಗ ಹಿಂಗಿಲ್ಲ ಅಂತ. ಆ್ಯಂಡ್ ಸ್ವಲ್ಪ ಟೈಮ್ ಬಿಟ್ಟು ಅವರೇ ನನಗೆ ಗೆಸ್ಟಾಗಿ ಇನ್ವೈಟ್ ಮಾಡಿದ್ರು ಊರೆಲ್ಲ. ಅದಾದಮೇಲೆ ಊರೆಲ್ಲ ಅದು ಈಶಾ ಫೌಂಡೇಶನ್ ಅಲ್ಲ, ಅಂದರೆ ಗ್ರಾಮೋತ್ಸವ ಟೈಮಲ್ಲಿ ಒಂದು ಸ್ಕೂಲಲ್ಲಿ ಆಯ್ತೈತೆ, ಚೀಫ್ ಗೆಸ್ಟಾಗಿ ಇನ್ವೈಟ್ ಮಾಡಿದ್ರು. ಅದಾದಮೇಲೆ ಬೆಂಗಳೂರು ಈಶಾ ಫೌಂಡೇಶನ್ಗೆ ಅದು ಸ್ಟೇಟ್ ಲೆವೆಲ್ ತಾನೇ ಅದಾಗಿದ್ದು. ನ್ಯಾಷನಲ್ ಲೆವೆಲ್ ಒಟ್ಟಿಗೆ ಫೈನಲ್ಸ್ ಕೊಯಂಬತ್ತೂರಲ್ಲಿ ಆಗಿತ್ತು, ಸೆಮಿಫೈನಲ್ ಅದ್ರಲ್ಲಿ ಆಗಿತ್ತು ಈಶಾ ಸೆಂಟರ್ ಬೆಂಗಳೂರಲ್ಲ. ಸೊ ಅದಕ್ಕೂ ಗೆಸ್ಟ್ ಆಗಿ ಕರೆದಿದ್ರ. ಈಗ ನಾನು ಅವತ್ತು ಅನ್ಕೋತಿದ್ದೆ ನಂಗೆ ಕೊಯಂಬತ್ತೂರಿಗೆ ಒಂದು ಇನ್ವೈಟ್ ಮಾಡಿದ್ರೆ ಲೈಕ್ ಆಗ್ತಿದೆ ಅಂತ. ಸೊ ಫೈನಲಿ ಅದಕ್ಕೂ ಕರೆದಿದ್ರು. ಅದು ಶಿವರಾತ್ರಿಗೆ ಎಲ್ಲ ಟಿವಿಯಲ್ಲಿ ಕೂತ್ಕ ಕಾಣ್ತಲ್ಲ, ಆ ಶಿವರಾತ್ರಿ ಇವೆಂಟ್ ನಂಗೆ ಇನ್ನೂ ನೆನಪಿರ್ತದೆ. ಅನನ್ಯ ಭಟ್ ಅವ್ರು ಆಡೋದ, ಅನನ್ಯ ಭಟ್ ತಾನೆ, ಕೆಂದಾವರ ಮುಂದಾವರ. ಈ ಸಲ ಯಾರು ಬರೋದು? ನನಗೆ ಕರೆದ್ರು. ಅಲ್ಲ, ಅವ್ರು ಯಾರು ಹೇಳಿ, ವಿಡಿಯೋ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ಅವ್ರು ಯಾರು ಹೇಳಿ. ಸೊ ಈಗ ಅದಕ್ಕೆ ಹೋತಿತ್ತು. ನಾನದು ತುಂಬ ಎಕ್ಸೈಟೆಡ್ ಇದ್ದೆ. ಇವ್ರಿಗೆ ಬಬ್ಬಕ್ಕೆ ಅಷ್ಟು ಗೊತ್ತಿಲ್ಲ. ಫಸ್ಟಿಗೆ ಇವರಿಗೆ ಕೇಂಡೆ ಹಾಪ ಎಂತ ಮಾಡುವ ಅಂತ, ಹಾಪ ಅಂದ್ರು. ಸೊ ಮತ್ತೆ ಅವ್ರಿಗೆ ಅಷ್ಟೇ ಅಂತದ್ದು ಮನ್ಸಿರ್ಲಿಲ್ಲಲ್ಲ ನಿಮ್ಗೆ. ನಾನು ಐ ಆಮ್ ಜಸ್ಟ್ ಬೀಯಿಂಗ್ ಸಪೋರ್ಟಿವ್ ಅಷ್ಟೇ, ಅಷ್ಟೆಲ್ಲ ಮನ್ಸಿಲ್ಲ ಅವರಿಗೆ. ಬಟ್ ಸ್ಟಿಲ್ ನಾನು ಎಂತ ಕಾಲೇಜ್ ಟೈಮಿಂದ ಪ್ಲಾನ್ ಮಾಡೋದು, ಫೈನಲ್ ಇಟ್ ಈಸ್ ಹ್ಯಾಪನಿಂಗ್. ಅದು ನಾವೇ ಪ್ಲಾನ್ ಮಾಡಿ ಹೋಗ್ದಲ್ಲ, ಅವರೇ ಕರೆಸ್ಕೊಂಡಂಗೆ. ಸೊ ದಿಸ್ ಈಸ್ ಸಮಥಿಂಗ್ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಮಿ. ನಾನಂತೂ ಕಾಯ್ತಿದ್ದೆ ಎಷ್ಟೊತ್ತಿಗೆ ಹೋಗ್ದೆ, ಎಷ್ಟೊತ್ತಿಗೆ ಕಾಮ್ ಅನ್ಕೊಂಡು. ನಾವಿವತ್ತು ಅವ್ರದ್ದೇ ಸ್ಟೇ, ಫುಡ್ ಎಲ್ಲ ಅವ್ರದ್ದು ಇರುತ್ತೆ. ಸೊ ಅಲ್ಲಿ ಹೋಗಿ ಚೆಕ್ ಇನ್ ಮಾಡಿ ಮತ್ತೆ 2:15 ಅಲ್ಲಿಂದ ಎಲ್ಲರನ್ನ ಕರ್ಕೊಂಡು ಇಲ್ಲಿಗೆ ಹೋದ್ರೆ ಅಂತ, ಈಶಾ ಫೌಂಡೇಶನ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಯೋಗ ಸೆಂಟರ್ ಅದೆಲ್ಲ ತೋರಿಸ್ತಾರ್ರಿ ಇವತ್ತು. ಆ್ಯಂಡ್ ನಾಳೆ 11 ಗಂಟೆಯಿಂದ ಈವ್ನಿಂಗ್ವರೆಗೆ ಅಲ್ಲಂತೆಲ್ಲ ನಮ್ಗೆ ಗೊತ್ತಿಲ್ಲ ಎಂತಿತ್ತಂತ. ಸೊ ಕರ್ಕೊಂಡು ಎಲ್ಲ ನಮಗೆ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಸ್ಬೋದು. ಅದಾದಮೇಲೆ ಸಂಜೆ ಮೇಲೆ ಸ್ಟಾರ್ಟ್ ಆಯ್ತು ಶಿವರಾತ್ರಿದು ಇವೆಂಟ್. ಟಿಲ್ 16 ಮಾರ್ನಿಂಗ್ ಇರುತ್ತೆ ಅಂತ ಆಗಲೇ ಹೇಳಿದ್ನಲ್ಲ. ಸೊ ನಂಗೆ ಗೊತ್ತಿಲ್ಲ 16 ಮಾರ್ನಿಂಗ್ವರೆಗೂ ಒಂದು ಹೋಲ್ ನೈಟ್ ನಾನು ಅಲ್ಲಿ ಇರುತ್ತನ ಅಥವಾ ಅರ್ಧ ಮುಗಿಸಿ ಬತ್ನ ಅನ್ಕೊಂಡೆ. ಡ್ರೈವ್ ವಿತ್ ಆಲ್ರೆಡಿ ಟಯರ್ಡಾ? ನಿದ್ದೆ ಮಾಡಿದ್ವಾ ನಿನ್ನೆ? ನಿದ್ದೆ ಮಾಡಿದೆ, ಬಟ್ ಅದೇ 8 hours ಅಂತ ಹೇಳ್ಕೊಂಡ್ರೆ ಮಂಗಳೂರು ಆದರೆ ಪರವಾಗಿಲ್ಲ. ಮಂಗಳೂರು 8 hours 9 hours ಆಗುತ್ತೆ. ಬಟ್ ಥಿಂಗ್ ಈಸ್ ಅಂದರೆ ಆ ರೋಡ್ ಸ್ಟ್ರೈಟ್ ಹೈವೇ, ಗೊತ್ತಿರೋ ರೋಡ್ ಮತ್ತೆ ಸ್ಟ್ರೈಟ್ ಹೈವೇ. ನಾನು ಇವ್ರು ಎಂತ ಗೊತ್ತಾ, ಅದಕ್ಕೆ ಹೆಂಡತಿ ಮಾತು ಕೇಳ್ಬೇಕಂತ ಅನ್ಬೋದು. ನಾನು ಹೇಳಿದೆ ಇವ್ರ ಹತ್ರ, ಕಾಣಿ ಆರಾಮ ಈಗ ಫ್ಲೈಟ್ ಬುಕ್ ಮಾಡಿದ್ರೆ ಈಗ ಮಾಡುವ, ಆರ್ ಇದು ಮಾಡುವ. ಫ್ಲೈಟ್ ಸ್ವಲ್ಪ ಎಂಥದ್ದು ಸುಮ್ಮನೆ ಕಾಸ್ಟ್ಲಿ, ಮತ್ತೆ ಅದು ಲೇ ಓವರ್ ಎಲ್ಲ ಸುಮಾರು ಇತ್ತು. ಸೊ ಅದು ಕನ್ವೀನಿಯಂಟ್ ಇಲ್ಲ. ಸೊ ಬಸ್ ಹಾಕೋಕ್ಕೆ ಮನಸ್ಸಿಲ್ಲ. ಸೊ ಟ್ರೈನ್ ಮಾಡುವ. ಟ್ರೈನ್ ಅವೈಲೇಬಲ್ ಇದ್ದಿತ್ತು, ಎಷ್ಟು ಒಳ್ಳೊಳ್ಳೆ ಟ್ರೈನ್ಸ್ ಎಲ್ಲ ಅವೈಲೇಬಲ್ ಇತ್ತು. ನಾನು ಹೇಳಿದೆ ನಾವು 14th ಊರಿಂದನೇ ಬಿಡುವ, ಅಲ್ಲಿಂದನೇ ಕೊಯಂಬತ್ತೂರಿಗೆ ಹೋಪ. ಅಲ್ಲೆಲ್ಲ ಇತ್ತು, ಮಂಗಳೂರಿಂದ ಇತ್ತು ಬೇಕಿದ್ರೆ. ಅವ್ರ ಉಡುಪಿಯಿಂದ ಅಷ್ಟು ಜಾಸ್ತಿ ಇಲ್ಲ, ಮಂಗಳೂರಿಂದ ಇತ್ತು ಒಳ್ಳೊಳ್ಳೆ ಟ್ರೈನ್ಸ್ ಎಲ್ಲ ಇತ್ತು, ಸ್ಲೀಪರ್ ಅಂತ ಮಾಡ್ಕೊಂಡು ಹೋಗ್ಲಕ್ಕಂತ. ಇವ್ರು ಹೇಳ್ರು ಇಲ್ಲ ಯು ಡೋಂಟ್ ವರಿ, ನಾನು ಅರೇಂಜ್ ಎಂತಾರು ಮಾಡ್ತೇನೆ. ಈಗ ಕಣ್ ಮುದ್ಕೊಂಡು ಶುಂಠಿ ಸೊಪ್ಪು ತರ ಬೇಗ ಹೋಗ್ಲಿಕ್ಕೆ ಉಂಟು ಅಂತ ಈ ರೋಡ್ ತಗೊಂಡದ್ದು. ಬರುವಾಗ ವಿಲ್ ಕಮ್ ಥ್ರೂ ಬೈಂದೂರು ಫಾರೆಸ್ಟ್ ಆಗಿ ಬರ್ತದೆ. ನಿಮ್ ತಮಿಳು ಬರುತ್ತಾ? ನಂಗೆ ಇದು ಸಖತ್ ಇಷ್ಟ. ಬಟ್ ಬೆಳಿಗ್ಗೆ ತಿನ್ನಕ್ ಭಯ ಆಗತ್ತೆ ಅಷ್ಟೇ. ಬಟ್ ತಿನ್ನೋಣ, ತೊಂದ್ರೆ ಇಲ್ಲ. ಮಾತಾಡಿದ್ ನಾನು ಏನು ಇರು ಎಲ್ಲ ಬಂದಿದ್ದ ಆಂಟಿ ಜೊತೆ ಫುಲ್ ಅಂದ್ರೆ ಫುಲ್ ತಮಿಳು. ನನ್ನ ತಮಿಳಿಗೆ ಆಂಟಿಗೆ ಅರ್ಥನೇ ಆಗ್ಲಿಲ್ಲ. ಮತ್ತೆ ಲಾಸ್ಟಿಗೆ ಆಂಟಿ ಕನ್ನಡನ ಕೇಳಿದ್ರು. ನೀವು? ನಾನು ಹೌದು ಹೇಳಿದೆ, ಕನ್ನಡ ಮಾತಾಡಪ್ಪ, ನಾವು ಕನ್ನಡದವ್ರು ಅಂತ ಹೇಳಿದೆ. ಮತ್ತೆ ನಿಮ್ಗೆ ಶೋಕಿ ಯಾಕೆ? ನಾನಲ್ಲಿ ತಮಿಳ್ ಮಾತಾಡೋರ ಹತ್ರನು ಕನ್ನಡ ಮಾತಾಡ ಬಂದಿದ್ದೀನಿ. ಶೋಕಿ ಜೀವನ ಆಯ್ತು ಬಿಡಿ. ನಾವೀಗ ಎಂತ ಮಾಡೋದಂದ್ರೆ ಜುನಿಯಾಕೋ ಅಲ್ಲ ದುನಿಯಾಸೆ. ಎಂತ ಗಮ್ಮತ್ತಂದ್ರೆ ಆಮೇಲೆ ದುನಿಯಾ
ಮುಂಚೆ ತಿಂತಿದ್ದೆ ಕಾಲೇಜಿಗೆ ಹೋಗೋ ಟೈಮಲ್ಲಿ. ನಂಗೆ ಕ್ರೀಮ್ ಒಂದು ಸಖತ್ ಇಷ್ಟ, ಬಟ್ ಈಗೂ ತುಂಬ ಖುಷಿ ಆಗ್ತಿತ್ತು ನನಗೆ. ಬಟ್ ಬೆಳಿಗ್ಗೆ ಅಂತಕ್ಕಂಥ ಸ್ವಲ್ಪ ಅಷ್ಟೇ, ಬಟ್ ತೊಂದರೆ ಇಲ್ಲ. ಎಂಥದ್ದು ಇಲ್ಲದಕ್ಕಿಂತ ತಿಂಬುದೇ ಬೆಟರ್. ತಿನ್ನಲ್ಲ ಎಷ್ಟು ಜನರನ್ನ ಹಿಂದೆ ಹಾಕಿದ್ದೆ ನೀವು ಮಲಗಿರುವಾಗ ಎಲ್ಲ ಹೋದ್ರು ಅಂತ. ನೀವು ಇದು 2 ಪಾರ್ಸಲ್ ಮಾಡೋಕ್ಕೆ ನಿಮ್ಗೆ ಇಷ್ಟು ಹೊತ್ತಾಯ್ತಾ? ತಿಂಬ ಈಗ ಹೆಂಗಿರುತ್ತೆ ಕಮ್ಮ. ಹಸುವಂಗೆ ಬೆಲೆ ಒದ್ದಾಡೋದು ಬಿಟ್ಟು ತಿಂದ್ರೆ ಒಂಚೂರು ಅಬ್ಬ ನೆಮ್ಮದಿ. ಮೊಸರನ್ನ ಫುಲ್ ಎಣ್ಣೆ ಹಾಕಿ ಮಾಡಿದ ಮೊಸರನ್ನ. ಬೆಳಿಗ್ಗೆ ತಿಂಡಿ ಸಹ ಸಮ ತಿನ್ನಲ್ಲ ಅನ್ಕೊಂಡು ಮಧ್ಯಾಹ್ನ ಊಟ ಮಾಡುವಂಥ ಹೋಟೆಲ್ ಹುಡುಕಿ ಅಂತೂ ಒಂದು ಹೋಟೆಲ್ ಸಿಗ್ತಾ. ಅದರಲ್ಲಿ ಮೊಸರನ್ನ ಆರ್ಡ್ರ್ ಮಾಡಿದ್ರೆ ಸೇಫ್ ಆಪ್ಷನ್ ಅನ್ಕೊಂಡ್ರೆ ಇಷ್ಟು ರಾಶಿ ಎಣ್ಣೆ ಹಾಕಿ ಅದನ್ನು ತಿಂದಿದ್ದಂಗೆ ಮಾಡಿಬಿಟ್ರು. ಅರ್ಧಂಬರ್ಧ ತಿನ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿ. ಇನ್ನು 10 ನಿಮಿಷದಲ್ಲಿ ರೀಚ್ ಆಯ್ತಾ. ಒಂದಿತ್ತು ಆಲ್ಮೋಸ್ಟ್. ಇಲ್ಲೆಲ್ಲ ಪಾರ್ಕಿಂಗ್ ಝೋನ್ ಎಲ್ಲ ಕಾಣ್ತಿತ್ತ. ಅಲ್ಲೆಲ್ಲ ಎಲ್ಲ ಕಡೆ ಒಂದು ಇನ್ನೊಂದು 2-3 ಕಿಲೋಮೀಟ್ರ್ ಅಲ್ಲ 2-3 ಝೋನೆಲ್ಲ ಇರುತ್ತೆ. ಸೊ ಈಗ ಬಂದಿತ್ತು. ನಾವು ಪಾಸ್ ತೋರಿಸಿ ಒಳಗೆ ಹೋಗಕ್ಕೆ ಅದ ಬಸ್ ಅವ್ರದ್ದು ಗೊತ್ತಿಲ್ಲ. ಆಚೆ ಕಡೆ ಗೊತ್ತಿಲ್ಲ. ನಾಳೆ ನಾವು ಕಾರ್ ತಗೊಂಬಂದ್ರೆ ಹೆಂಗೋ ಏನೋ ಗೊತ್ತಿಲ್ಲ. ಅಲ್ಲಿ ಬಂದ್ರೆ ಪಾಸ್ ಕೇಳ್ಬೋದು ಅಂತ ಬಂತೀಗ ನಾವು. ಇಲ್ಲೇ ಕಾಣಿ ದೇವ್ರು ಕಾಣಿಸ್ತಿತ್ತ ಹಿಂದುಗಡೆಯಿಂದ. ನಮ್ಗೆ ಇಲ್ಲಿ ಗೆಸ್ಟ್ ಪಾರ್ಕಿಂಗ್ ಕೊಟ್ಟಿರು. ಸೊ ಇಲ್ಲಿ ಪಾರ್ಕ್ ಮಾಡಿ ಈಗ ಅವರಿನ್ನೂ ಬರಲಿಲ್ಲ. ನಮ್ಮನ್ನು ಕರೆದವರು ಅವ್ರಿಗೊಬ್ರು ಇನ್ನು ಅಲ್ಲಿಂದ 3/4 ಗಂಟೆ ಇತ್ತು ಅವರಿಗೆ. ನಮ್ಮದು ಸ್ಟೇ ಇತ್ತಲ್ಲ, ಅವರೆಲ್ಲ ಅಲ್ಲಿದ್ದರು. ಅಲ್ಲಿಂದ ಎಷ್ಟೊತ್ತಿಗೆ ಬರ್ತರೋ ದೇವ್ರಿಗೆ ಗೊತ್ತಿತ್ತು. ಕಾಯ್ಕಷ್ಟು ಅಂತ ಆಯ್ಕೀಗ ಅವ್ರಿಗೋಸ್ಕರ ಎಲ್ಲಿ ಕಾಯ್ದು ಹೋದ್ಲ. ಅಲ್ಲಿ ಫುಲ್ಲು ಬಿಸಿಲು, ಮಾತ್ರ ಸಖತ್ ಬಿಸಿಲು, ಊರಿಗೆ ಬಿಸಿಲು. ಹಾಂ ಇಲ್ಲ, ಇದು ಅಡ್ಡ ದಾರಿ ತಾನೆ, ಅಲ್ಲಿಲ್ಲ ಇದೆಯಲ್ಲ. ಟೇಕ್ ಅ ಫೋಟೋ ಟು ರಿಮೆಂಬರ್ ಯುವರ್ ಪಾರ್ಕಿಂಗ್. ಇಲ್ಲಿ ನಿಲ್ಲಿಸ್ತೀರಾ? ಅಲ್ಲಿ ನಿಲ್ಲಿಸ್ತೀರಾ? ನಾನು ಚೂಡಿದಾರ ಹಾಕ್ಕೊಳ್ಳೋ ಅಂದ್ಕೊಂಡೆ, ಮತ್ತೆ ನಾನು ಅಕ್ಕಡಿದ್ದು ಸೀರೆ ಉಟ್ಕೊಳ್ಳೋ ಅಂತ. ಮತ್ತೆ ಅದು ಅಕ್ಕ ಅದೇ ನಾನು ಹೇಳ್ತಿದ್ರೆ ಬ್ಯಾಡ ಹೇಳ್ತೀವಿ. ನೀವು ಹೇಳ್ತಿದ್ರಲ್ಲ ಈಚೆ ಬನ್ನಿ ಗಾಡಿ ಬರ್ತಿದೆ. ಆಮೇಲೆ ಎಂತಾಯ್ತು ಅಂದರೆ ಅದೆಲ್ಲ ಅದು ಸ್ಲೀವ್ಲೆಸ್ ಡ್ರೆಸ್ಸಾ, ಅದನ್ನೆಲ್ಲ ಹಾಕೋಕ್ಕೂ ಆಗಲ್ಲ. ಅದಕ್ಕೆ ಸೀರೆ ಬೆಟರ್ ಅಂತ ಅಂದ್ಕೊಂಡೆ. ರೀಚ್ ಆದ ಕೂಡಲೇ ಒಬ್ರು ವಾಲಂಟಿಯರ್ ಕಾಲ್ ಮಾಡಿ ನಾನು ಮತ್ತೆ ನೀವು ಅಲ್ಲೇ ಇರಿ ಅಂದ್ಕೊಂಡು ಬಂದು ಕರ್ಕೊಂಡು ಹೋರ. ಇದೆಲ್ಲ ಕಾಣ್ತಿದ್ರಲ್ಲ ಸುತ್ತಮುತ್ತ, ಇದು ಆಶ್ರಮ. ಹೊರಗಿನ ಪಬ್ಲಿಕ್ಗೆಲ್ಲ ಅಲೋಡ್ ಇಲ್ಲ. ಇದು ನಮ್ಮನ್ನು ಇನ್ವೈಟ್ ಮಾಡೋದ ಕಾರಣ ಅವರೇ ಕರ್ಕೊಂಡು ಹೋಗ್ತಿದ್ರು. ಫಸ್ಟಿಗೆ ಈಗ ಓರಿಯೆಂಟೇಷನ್ ಇರುತ್ತೆ, 2 ದಿನದ ಪ್ಲ್ಯಾನ್ ಅಂತ ಹೇಳ್ತಾರೆ. ಮತ್ತು ಆಶ್ರಮ ಸುತ್ತಾಡೋದು ಸ್ವಲ್ಪ ಹೊತ್ತು. ಈಗ ಅವರೆಲ್ಲ ಇಲ್ಲಿಗೆ ಬರ್ತಾರಾ? ಇದೆಲ್ಲ ತೋಟ ಎಲ್ಲ. ಇದು ಬೇರೆಯವರಿಗೆ ಇದು ಬರಲಿಕ್ಕಿಲ್ವಾ? ಅಂದರೆ ಹೊರಗಿನವರು ಬಂದವ್ರಿಗೆ ಇಲ್ಲಿ ಬರ್ಬೋದಾ? ನಾವೀಗ ಬೇರೆಯಿಂದ ಬಂದಿದ್ರೆ ವಿಸಿಟಿಗೆ ಟೆಂಪಲ್ ಏರಿಯಾ ಅಂತ ಸ್ಪೆಸಿಫಿಕ್ ಜಾಗಗಳಿರುತ್ತೆ. ಸಮಾಚಾರ ಗಾರ್ಡನ್ ಅಂತಿದ್ದಾರೆ. ಬರ್ತಾ ಡೇಟ್ ಹತ್ರ ಬರ್ತಾ ಮುಂಚೆ ಮಾಡಬೇಕಿತ್ತು. ಸಖತ್ ಬಿಸಿಲು, ಸಖತ್ ಬಿಸಿಲು. ಅದು ನೋಡಿ, ಅದು ನೋಡಿ. ಚೆನ್ನಾಗಿದೆ. ಬೆಟ್ಟ ಇದೆಂತ ಗ್ರೇಟ್ ಕೈಂಡ್ ಆಫ್. Out of that 5 people went and misinterpreted. 3 people didn't understand what they were talking. 1 or 2 might have gotten it. This is the history of humanity. This is the first time that we can sit here and talk to the world. Do not underestimate that. This is transformation. Does not mean you make them the way you want. It's an important thing. Transformation means you make them the way they want. Most human beings are not the way they would want to be. Hello? 2 to 3 lakhs of people coming and attending the program, the event in person. And millions of people are watching the
ಓರಿಯೆಂಟೇಷನ್ ಮುಗಿಸಿ ಹೊರಗೆ ಬಂದರೆ ನಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ನ ವೆಲ್ಕಮ್ ಮಾಡೋಕ್ಕೆ ಸ್ವಲ್ಪ ಅದೆಂಥದ್ದೆಲ್ಲ ಡೋಲ್ ಅದೆಲ್ಲ ಬಾರಿಸ್ರಪ್ಪ, ಮತ್ತು ರಿಫ್ರೆಶ್ಮೆಂಟ್ ವ್ಯವಸ್ಥೆ ಸಹ ಇದೆ. ಡ್ಯಾನ್ಸ್ ಮಾಡ್ತಿದ್ರೆ ನಾನು ಮಾತ್ರ ಸೈಡ್ ಬಂದೆ ತಿಮ್ಮ ಅಂದ್ಕೊಂಡು, ಬಿಕಾಸ್ ನನ್ನ ಫ್ರೆಂಡ್ಸ್ ಯಾರು ಇರಲಿಲ್ಲ. ಕಿರಣ್ ಅವರು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡೋದಿಲ್ಲ, ನಾನು ಒಬ್ಬಳೆ ಅಂತ ಮಾಡೋದು ಅಂದ್ಕೊಂಡು ಸೈಡಿಗೆ ಬಂದು ಅವ್ರು ಕೊಟ್ಟು ಬೋಂಡ, ಕಡಲೆ ಮತ್ತು ಎಂಥದ್ದು ನಿಂಬೆಹಣ್ಣು ಜ್ಯೂಸ್ ಎಲ್ಲ ಕುಡ್ಕೊಂಡು ಮತ್ತು ಅವ್ರು ಎಕ್ಸ್ಪ್ಲೋರ್ ಮಾಡು ಕರ್ಕೊಂಡು ಅವ್ರ ಆಶ್ರಮಕ್ಕೆ. ನಾನದು ತುಂಬ ಎಕ್ಸೈಟೆಡ್ ಆಯ್ತಿದೆ, ಬಿಕಾಸ್ ಕೊಯಂಬತ್ತೂರಿಗೆ ವರ್ಕ್ ಈಶಾ ಸೆಂಟರಿಗೆ ಬರ್ಕಂತ ಇಷ್ಟು ವರ್ಷ ಆದಮೇಲೆ ಬಂದಿದೆ. ಫೈನಲಿ ಎಂಜಾಯಿಂಗ್. ಎಷ್ಟು ಸಕ್ಕತ್ತಾಗಿದೆ. ಅಲ್ಲಲ್ಲ ನಾನು ಹೇಳಿದ್ದು ಓರಿಯೆಂಟೇಷನ್ ಮುಗಿದು ಈಗ ಬನ್ನಿ, ನೀವು ಬನ್ನಿ, ನಿಮ್ಮನ್ನು ತೋರಿಸ್ತೀನಿ. ನೀವು ಒಂದೇ ಸ್ವಲ್ಪ ವ್ಯವಸ್ಥೆ. ಓರಿಯೆಂಟೇಷನ್ ಮುಗ್ದು ಈಗ ಸ್ವಲ್ಪ ಎಂಥದ್ದು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತಿದ್ದೀವಿ ನಾವು ಗೊತ್ತಿಲ್ಲ. ಕರ್ಕೊಂಡು ರಿಫ್ರೆಶ್ಮೆಂಟ್ ಆಯ್ತು. ಟೆಂಪಲ್ಸ್ ಇವತ್ತಿತ್ತು. ಈಗ ಒಂದು ಭೈರವ ಟೆಂಪಲ್ ಮತ್ತು ಇನ್ನೊಂದು ಭೈರವಿ ಟೆಂಪಲ್, ಲಿಂಗ ಭೈರವಿಯಲ್ಲಿ ಅವ್ರು ಇದು ಕೊಟ್ಟು ದೀಕ್ಷೆ ಎಲ್ಲ ಅಲ್ಲೇ ಕೊಡೋದು ಅಂತ ಹೇಳ್ತಿದ್ದಾರಪ್ಪ. ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾರೋ ಹೇಳಿದ ಅವ್ರು ವಾಲಂಟಿಯರ್. ಸೋ ಬ್ಯೂಟಿಫುಲ್ ಎಲ್ಲ ಹೇಳ್ತಾರೆ, ನಾವು ಕೇಳೋದು ಬೇಡವಾ? ಇಲ್ಲಿನ ಆಶ್ರಮದಲ್ಲೂ ದಿನಕ್ಕೆ 15,000 ವಾಲಂಟಿಯರ್ಸ್ ಊಟ ಮಾಡಿದ್ರು. ಅಂದರೆ ಅಷ್ಟು ಜನ ವಾಲಂಟಿಯರ್ಸೇ ಇದ್ರು ಲೆಕ್ಕ ಮಾಡಿ. ನಂಗಂತೂ ಶಾಕ್ ಆಯಿತು, ಅಷ್ಟಪ್ಪ ಜನ ಇದ್ರೆ ಅಂದ್ಕೊಂಡು. ನಾವು ಆಶ್ರಮ ಎಲ್ಲ ಕಂಡ್ಕೊಂಡು ಮತ್ತೆ ಹೊರಟು ಟೆಂಪಲ್ ಕಾಮಕ್ಕೆ. ಅಲ್ಲಿನ ವಟಾರದಲ್ಲಿ ಮಾತ್ರ ವೀಡಿಯೋ ಮಾಡ್ಲಿಕ್ಕೆ, ಒಳಗೆ ಹೋದರೆ ವೀಡಿಯೋ ಮಾಡೋಕ್ಕಿಲ್ಲ. ಮತ್ತೊಂದು ವಿಶೇಷತೆ ಅಂತಂದರೆ ಇಲ್ಲೆಲ್ಲ ಹೊರಗೆಲ್ಲ ಕೂತಿದ್ರಲ್ಲ ಪ್ರತಿಯೊಬ್ಬರು ಅವ್ರು ಆಲ್ಮೋಸ್ಟ್ ಹೆಚ್ಚಿನವರು ಧ್ಯಾನ ಮಾಡ್ತಿರ್ತಾರೆ. ಆ್ಯಂಡ್ ಈವನ್ ಟೆಂಪಲ್ ಒಳಗೂ ಕೂಡ ಎಷ್ಟೊಂದು ಜನ ಧ್ಯಾನ ಮಾಡ್ತಿದ್ರು. ಸೊ ಅದೊಂಥರ ಸ್ವಲ್ಪ ಸ್ಪೆಷಲ್. ಆ್ಯಂಡ್ ಮಾಮೂಲಿ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಆಚರಣೆ ಇರ್ಬೋದು, ಅವ್ರು ಹೆಂಗೆ ಪೂಜೆ ಮಾಡೋದು ಅದೆಲ್ಲ ಕಂಡ್ಕೊಂಡು. ಈಗ ಆಯಿತು ಟೆಂಪಲ್ ವಿಸಿಟ್, ಆಶ್ರಮ್ ವಿಸಿಟ್ ಎಲ್ಲ ಆಯಿತು. ಈಗ ನಾವು ಅಲ್ಲಿಂದ ಇಲ್ಲಿಗೆ ಆ್ಯಕ್ಚುಲಿ ಈಶಾ ಸೆಂಟರ್ ದೊಡ್ಡ ಮೂರ್ತಿ ಕಾಣ್ತಲ್ಲ ಅಲ್ಲಿ ಬರುತ್ತೆ. ಸೊ ಅದನ್ನು ಕಂಡು ಲಾಸ್ಟಿಗೆ ಊಟ ಮಾಡ್ಕೊಂಡು 9-10 ಗಂಟೆಗೆ ರೂಮಿಗೆ ಹೋಗ್ತೀವಿ. ಎಷ್ಟು ಚಂದ ಇತ್ತು ಗೊತ್ತಾ? ಸ್ಟೇಜ್ ಹಾಕಿದ್ದಾರೆ. ಹಿಂಗಿತ್ತು ತೋರಿಸ್ಕ ನಿಮ್ಗೂ ನಾವು ಕಾಣಿಸುತ್ತೆ ಹೆಂಗಿತ್ತು ಅಂತ ಎಲ್ಲ. ವಾವ್, ಫುಲ್ 360 ಡಿಗ್ರಿ ಇದು ಇದರಲ್ಲಿತ್ತು ನಿಂತದ ಬೆಟ್ಟದಲ್ಲಿ. ಭಯಂಕರ ಮಾರೆ. What are you feeling now? You didn't want to come? Huh? I never said I didn't. But ಅಷ್ಟೊಂದು ಇಂಟ್ರೆಸ್ಟ್ I came for you. Still, I feel that I would not come around. ಶಿವ ಸ್ಟ್ಯಾಚು. ಇಷ್ಟು ವರ್ಷ ಟಿ ವಿಯಲ್ಲೋ ಮೊಬೈಲಲ್ಲೋ ಮಹಾಶಿವರಾತ್ರಿ ಆಚರಣೆ ನಾನು ಕಾಣ್ತಿದ್ದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನೇ ಅಲ್ಲಿ ಹೋಗಿ ಬಿಹೈಂಡ್ ದ ಸೀನ್ಸ್ ಸ್ಟೇಜ್ ಎಲ್ಲ ಹಾಕೋದು ಹೆಂಗಂತ ಅದನ್ನೂ ಸಹ ಕಾಂಬಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಹಾಕ್ಬೋದು. ಚಪ್ಪಲ್ ಬಿಡ್ಬೇಕಂತೆ. ಎಷ್ಟು ದೊಡ್ಡ ಶರ್ಟ್ ನೋಡಿ, ಇಲ್ಲೇ ಕಾಣಿಸ್ತದೆ. ಆ್ಯಂಡ್ ಕೊಯಂಬತ್ತೂರಿಗೆ ಹೋಯ್ಕ್ ಅಂತ ಅಂದ್ಕೊಂಡು ಫೈನಲಿ ಇಂಥ ಒಂದು ಒಳ್ಳೆ ಸ್ಪೆಷಲ್ ಡೇ ದಿನ ಬಂದಿದ್ನಲ್ಲ, ನಂಗೆ ಅದೇ ಖುಷಿ. ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರ ಆದಿಯೋಗಿ ಲಾಪಿ ಲೇಸರ್ ಶೋಗೆ 2-3 ಸಲ ಹೋಯ್ತಿದ್ದೆ ನಾನು. ಬಟ್ ಕೊಯಂಬತ್ತೂರಲ್ಲಿ ಫಸ್ಟ್ ಟೈಮ್ ವಿಟ್ನೆಸ್ ಮಾಡ್ತಿದ್ದೆ. ಸೊ ಅವರೆಲ್ಲ ಲೈಟ್ ಎಲ್ಲ ಆಫ್ ಮಾಡಿ ಈಗ ಲೇಸರ್ ಶೋ ಸ್ಟಾರ್ಟ್ ಮಾಡ್ರು. ಇಷ್ಟರೊಳಗೆ 8:15 ಅದು 9 ಗಂಟೆ ಆಯ್ತು. ನಮ್ಮ ವಾಲಂಟಿಯರ್ಸಿಗೆ ಮತ್ತು ಗೆಸ್ಟ್ಗೆ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಊಟ ರೆಡಿ ಇರುತ್ತೆ 8:15 ಗಂಟೆ ಹೇಳಿದಿದ್ರೆ. ಸೊ 9 ಗಂಟೆ ಹಾಗೆ ನಾವು ಊಟಕ್ಕೆ ಹೋಯ್ತು. ಪಟ್ಪಟ ಊಟ ಮಾಡ್ಕೊಂಡು ಸಿಟಿಯಲ್ಲಿ ಬುಕ್ ಮಾಡೋದು ರಾಡಿಸನ್ ಬ್ಲೂ ಹೋಟೆಲಿಗೆ ಚೆಕ್ ಇನ್ ಮಾಡುವಂತ ಹೋಯ್ತು. ಇವ್ರು ಕೊಟ್ಟದ್ದು ಸ್ಟೇ ಬೇರೆ ಇದ್ದಿತ್ತು, ಬಟ್ ನಾವು ಸಪ್ರೇಟಾಗಿ ಬುಕ್ ಮಾಡಿದ್ದಿತ್ತು. ಇದು ಸಿಕ್ತಂಥದ್ದು ಐ ಡಿ ಸಿಕ್ತು. ನಾವು ಎಲ್ಲಿವ ಐ ಡಿ ಮತ್ತು ಬ್ಯಾಂಡ್ ಎಲ್ಲ ಸಿಕ್ತು. ಜಾಣಿ ಜೋರ್ ನಿದ್ದೆ ಬರ್ತೈತೆ. ನಂಗೆ ಲೆನ್ಸ್ ಹಾಕಿದೆ ಕಣ್ಣಿಗೆ, ತೆಗಿಕೋದನ್ನೀಗ.
ಮರುದಿನ ಶಿವರಾತ್ರಿ ಸೆಲೆಬ್ರೇಷನ್ ಹೆಂಗಲ್ಲ ಇದೆ ಅಂತ ಯಾರನ್ನೆಲ್ಲ ಮೀಟ್ ಮಾಡಿದೆ ಅಂತ ಇನ್ನೊಂದು ವಿಡಿಯೋಲಿ ಹಾಕ್ತೆ ಕಾಣ್ತಾ ಇರಿ. ಹಾಗೆ ರಾಡಿಸನ್ ರಿವ್ಯೂ ಕೂಡ ಮಾಡ್ತೆ. ಇನ್ನೊಂದ್ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತಾ ಗಮ್ಮತ್ತಂಗಿರಿ.